ಆರೋಗ್ಯವೇ ಭಾಗ್ಯ ಅಂತಾರೆ. ಆದ್ರೆ ಜನಿಸುವ ಪ್ರತಿಯೊಂದು ಮಗುವು ಯಾವುದೇ ಸಮಸ್ಯೆ ಇಲ್ಲದೆ ಹುಟ್ಟುತ್ತದೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಕೆಲವು ಮಕ್ಕಳಲ್ಲಿ ದೈಹಿಕ ಸಮಸ್ಯೆಗಳು ಜೊತೆಗೆ ಕೆಲವೊಂದು ನ್ಯೂನತೆಗಳು ಕಂಡುಬರುತ್ತವೆ. ಅಂತಹ ಮಕ್ಕಳು ಹುಟ್ಟಿದಾಗ ಪಾಲಕರು ಗೊಂದಲಕ್ಕೊಳಗಾಗೋದು, ಆತಂಕಕ್ಕೊಳಗಾಗೋದು ಕಂಡುಬರುತ್ತೆ. ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ನ್ಯೂನತೆಯುಳ್ಳ ಮಕ್ಕಳನ್ನ ಹೇಗೆ ಪಾಲನೆ ಮಾಡೋದು, ಪೋಷಣೆ ಮಾಡೋದು, ಅವರ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದನ್ನ ಸಿರಿ ಸಖಿ ತಿಳಿಸಿಕೊಡ್ತಾರೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಇರುವಂಥ ನ್ಯೂನತೆಯುಳ್ಳ ಮಕ್ಕಳುಗಳ ನಿರ್ವಹಣೆ ಮತ್ತು ಅವರ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳು ವಹಿಸಬೇಕಾದಂಥ ಮಹತ್ವದ ಪಾತ್ರದ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಪ್ರತಿ ತಾಯಿಯ ಜೀವನದಲ್ಲೂ ಮಗುವಿನ ಆಗಮನ ಒಂದು ಸಂತಸದ ಘಟ್ಟ. ಆದರೆ ಕೆಲವೊಂದು ಸತಿ ನ್ಯೂನತೆಗಳುಳ್ಳ ಮತ್ತು ವಿಶೇಷ ಅವಶ್ಯಕತೆಗಳುಳ್ಳ ಮಕ್ಕಳುಗಳು ಹುಟ್ಟಿದಾಗ ಅದರ ನಿರ್ವಹಣೆ ಹೇಗೆ ಅಂತ ಗೊತ್ತಾಗ್ತಾನೆ ತಂದೆ ತಾಯಂದಿರು ಅಪಾರ ದುಃಖ, ನೋವು ಮತ್ತು ಗೊಂದಲಗಳಿಗೆ ಒಳಗಾಗೋದುಂಟು. ವಿಶೇಷ ಅವಶ್ಯಕತೆಗಳುಳ್ಳ ಮಕ್ಕಳ ಒಂದು ಲಿಸ್ಟ್ನಲ್ಲಿ ಹಲವಾರು ರೀತಿಯ ನ್ಯೂನತೆಗಳು ಕೂಡ ಸೇರಿ ಹೋಗುತ್ತೆ. ಮಕ್ಕಳು ಹುಟ್ಟಬೇಕಾದ್ರೇ ಅವರ ದೈಹಿಕ ಒಂದು ರಚನೆಯ ಇದರಲ್ಲೇ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ, ಇದು ನಾರ್ಮಲ್ ಮಗು ಅಲ್ಲ ಅಂತ. ಕೆಲವು ಮಕ್ಕಳುಗಳು ಬೆಳೀತಾ ಹೋದ ಹಾಗೆ ಲರ್ನಿಂಗ್ ಡಿಸಬಿಲಿಟಿಯನ್ನು ಹೊತ್ತು, ಸಂವಹನ ದೋಷಗಳನ್ನ ಹೊತ್ತು ಮತ್ತು ನಡವಳಿಕೆಯ ರೀತಿಯಲ್ಲಿನ ದೋಷಗಳನ್ನ ಹೊತ್ತು ಬೆಳೀತಾ ಹೋಗ್ತಾರೆ. ಇಂಥ ಮಕ್ಕಳುಗಳು ಹುಟ್ಟಿದಾಗ ಅಂಥವರ ನಿರ್ವಹಣೆ ಮತ್ತು ಅವರ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಅತ್ಯಂತ ಮಹತ್ವವಾದದ್ದು ಅಂತ ಹೇಳ್ಬೋದು. ಮೊಟ್ಟ ಮೊದಲಿಗೆ ಎಲ್ಲ ತಾಯಂದಿರುಗಳು ಈ ಥರ ಮಗು ನನಗೆ ಯಾಕೆ ಹುಟ್ಟು, ಇದಕ್ಕೆ ಏನೂ ಆಗಿಲ್ಲದೆ ಇರಬಹುದು, ಅಥವಾ ಮುಂದೆ ಒಂದು ಮಿರಕಲ್ ಸೊಲ್ಯೂಷನ್ ಏನಾದರೂ ಸಿಗಬಹುದು, ಇದಕ್ಕೆ ಪವಾಡ ಸದೃಶವಾಗಿ ಇದು ಸರಿ ಹೋಗ್ಬಿಡ್ಬಹುದು ಅಂತೆಲ್ಲ ಹೇಳಿ ಒಂದು ಆಶಾವಾದವನ್ನು ಇಟ್ಕೊಂಡಿರ್ತಾರೆ. ಅದೆಲ್ಲ ಸರಿ. ಮತ್ತು ಹಲವು ದೇವರು ದಿಂಡ್ರು ವ್ರತ ನಿಯಮಗಳನ್ನ ಕೂಡ ಮಾಡ್ಕೋತಾರೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಂಥ ತಾಯಂದ್ರಿಗೆ ಬೇಕಾಗಿರೋದು ಒಂದು ಮಾನಸಿಕ ಆಪ್ತ ಸಲಹೆ ಬೇಕಾಗುತ್ತೆ. ಯಾಕೆಂದರೆ ಅವರು ಮಗುವಿನ ಸಮಸ್ಯೆಯನ್ನು ಶಾಶ್ವತವಾದ ಸಮಸ್ಯೆ ಅಂತ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಹಾಗೂ ಆ ನಿಟ್ಟಿನಲ್ಲಿ ಯಾವುದೇ ಒಂದು ನಕಾರ ಇಲ್ಲದೇ ಅವರು ಹಲವು ವೈದ್ಯಕೀಯ ತಜ್ಞರ ನೆರವುಗಳನ್ನ ಪಡ್ಕೊಂಡು ಅವರು ಹೇಳಿದ ಹಾಗೆ ಅಸೆಸ್ಮೆಂಟ್ ಅಂತ ಹೇಳಿ ಮಾಡಿಸ್ಬೇಕಾಗತ್ತೆ. ಮಕ್ಕಳ ಬೆಳವಣಿಗೆಯ ಮೈಲುಗಲ್ಲುಗಳಲ್ಲಿ ಆದಂಥ ದೋಷಗಳು ಮತ್ತು ಮಕ್ಕಳ ಬಿಹೇವಿಯರ್ ಇತರ ನಾರ್ಮಲ್ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಈ ಮಕ್ಕಳಲ್ಲಿ ತೋರಬಹುದಾದಂಥ ವಿಚಿತ್ರ ನಡವಳಿಕೆಗಳು ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಮಗು ಯಾವುದನ್ನು ಸಾಮಾಜಿಕವಾಗಿ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ, ಯಾವುದು ಮಾಡಲಿಕ್ಕೆ ಆಗಲ್ಲ ಮಗುವಿಗೆ, ಅದಕ್ಕೆ ಕರ್ಕೊಂಡು ಹೋಗಿ ಮಕ್ಕಳನ್ನ ಅಸೆಸ್ಮೆಂಟ್ ಮಾಡಿಸ್ಬೇಕಾದಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ನನ್ನ ಮಗುವಿಗೆ ಏನೂ ಆಗಿಲ್ಲ ಅಥವಾ ನಮ್ಮ ವಂಶದಲ್ಲೇ ಈ ಥರ ಯಾರೂ ಇಲ್ಲ ಅನ್ನುವಂಥ ಒಂದು ಡಿನೈಲ್ ಏನಿರುತ್ತೆ ಅದನ್ನು ಬದಿಗೆ ಸರಿಸಿ ಇದು ವಾಸ್ತವವನ್ನು ಮತ್ತು ಸತ್ಯವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸ್ವಲ್ಪ ಧೈರ್ಯ ವಹಿಸಿ ಇದು ಜೀವನ ಪರ್ಯಂತ ಇರುವಂಥ ಸಮಸ್ಯೆ, ಆದ್ದರಿಂದ ನಾನು ಜೀವನ ಪರ್ಯಂತ ಇದರ ಜೊತೆಗೆ ಈ ಸವಾಲನ್ನು ಸ್ವೀಕರಿಸಿ ಮಗುವಿಗೆ ಪೂರಕವಾಗಿ ಬೆಂಬಲವಾಗಿ ನಾನು ನಿಲ್ಲಬೇಕಾಗತ್ತೆ ಅನ್ನುವಂಥ ಒಂದು ದೃಢ ಮನಸ್ಥಿತಿಯನ್ನು ತಾಯಿ ಇಟ್ಕೋಬೇಕಾಗತ್ತೆ. ನ್ಯೂನತೆಯುಳ್ಳ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಹೇಗೆ ಒಂದು ದಿಗ್ಭ್ರಮೆ ಇರುತ್ತೋ ಅದೇ ದಿಗ್ಭ್ರಮೆ ಅವರ ಕುಟುಂಬ ವರ್ಗದವರಲ್ಲೂ ಕೂಡ ಕಾಣಬಹುದು. ಅವರ ಅತ್ತೆ ಮಾವ ಆಗಲಿ, ಅವರ ತಂದೆ ತಾಯಿ ಆಗಲಿ, ಯಾರೇ ಕೂಡ ಒಂದು ಮುಜುಗರವನ್ನು ಮತ್ತು ಗೊಂದಲವನ್ನು ಏನು ಅಂತ ಗೊತ್ತಿಲ್ಲದ ಒಂದು ಅಜ್ಞಾತ ಸ್ಥಿತಿಯನ್ನು ಕೂಡ ಅವರು ಅನುಭವಿಸ್ತಾರೆ. ಬಹಳಷ್ಟು ಸಮಯದಲ್ಲಿ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಈ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರುವಂಥ ಕಾರಣಕ್ಕೆ ಮಕ್ಕಳ ವಿಚಿತ್ರ ನಡವಳಿಕೆ ಅಥವಾ ಕೂಗುವಿಕೆ ಅಥವಾ ಬೇರೆ ಯಾವುದೋ ಒಂದು ಬಿಹೇವಿಯರಲ್ಲಿ ಕಾಣುವಂಥ ಒಂದು ಅಬ್ನಾರ್ಮಲ್ ಆಗಿ ಕಾಣುವಂಥ ನಡವಳಿಕೆಗಳಿಂದ ಸಮಾಜ ಕೂಡ ಅವರನ್ನು ಬಹಿಷ್ಕರಿಸಿ ದೂರ ಇಟ್ಟಿರುವಂಥ ಹಲವು ಸಂದರ್ಭಗಳು ಇದೆ. ಇಲ್ಲಿ ನಾನೇ ಹೇಳೋದು ಏನಂದರೆ ಈ ಒಂದು ಸತ್ಯವನ್ನು ಒಪ್ಕೊಂಡು ತಂದೆ ತಾಯಿಗಳು ಧೈರ್ಯದಿಂದ ಮುನ್ನುಗ್ಗಿ ಅಂಥ ಮಕ್ಕಳುಗಳನ್ನ ತಮ್ಮ ಕೇಂದ್ರ ಬಿಂದುವನ್ನು ಆಗಿಸ್ಕೊಂಡು ಅವ್ರಿಗೆ ಸಪೋರ್ಟನ್ನಾಗಲಿ ಅಥವಾ ಪ್ರೋತ್ಸಾಹವನ್ನಾಗಲಿ, ಅವರ ನಡವಳಿಕೆಯ ರೀತಿಯ ಬದಲಾವಣೆಗಳನ್ನಾಗಲಿ ಅಥವಾ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಅವರನ್ನು ತಮ್ಮಷ್ಟಕ್ಕೆ ತಾವೇ ಸ್ವಾವಲಂಬಿಗಳನ್ನಾಗಿ ರೂಪಿಸುವಲ್ಲಿ ತಂದೆ ತಾಯಿಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು. ವಿಶೇಷ ಅಗತ್ಯ ಇರುವಂಥ ಮಕ್ಕಳುಗಳನ್ನ ಅಥವಾ ನ್ಯೂನತೆಯುಳ್ಳ ಮಕ್ಕಳುಗಳನ್ನ ಬೆಳೆಸಬೇಕಾದ್ರೆ ಕೂಡ ಮನೆ ಮಂದಿ ಎಲ್ಲರ ಸಹಾಯ ಅತ್ಯಂತ ಅಗತ್ಯ ಆಗುತ್ತೆ ತಂದೆ ತಾಯಿಗಳಿಗೆ, ವಿಶೇಷತಃ ತಾಯಂದರಿಗೆ. ಯಾಕೆಂದರೆ ಅವರು 24 ಗಂಟೆ ಮಗುವಿನ ಜೊತೆಗೆ ಇದ್ದು ಅದರ ದೇಖರೇಖೆಯಲ್ಲಿ ಅಥವಾ ಸೇವೆಯಲ್ಲಿ ತೊಡಗಬೇಕಾಗತ್ತೆ.
ಮಗು ಸಕ್ಷಮವಾಗಿ ಸ್ವಲ್ಪ ಮಟ್ಟಿಗೆ ಸ್ವಾವಲಂಬಿಯಾಗಿ ಸಮಾಜದಲ್ಲಿ ಬದುಕಬೇಕಾದ್ರೆ ಇದಕ್ಕೆ ಎಲ್ಲ ಏನು ಮಾಡಬೇಕಾಗತ್ತೆ ಅಂದರೆ ಹಿರಿಯರನ್ನ ಸ್ವಲ್ಪ ಇದರ ಬಗ್ಗೆ ಜಾಗೃತಗೊಳಿಸಬೇಕಾಗತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ತಮ್ಮ ದೃಷ್ಟಿಯಲ್ಲಿ ಮುಜುಗರ ಆದರೂ ಕೂಡ ಮಗುವಿನ ದೃಷ್ಟಿಯಲ್ಲಿ ಅದಕ್ಕೆ ಪಾಪ ಅದು ಸಹಜ ಪ್ರಕ್ರಿಯೆ, ಅದು ಯಾಕೆಂದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಸಂವಹನ ದೋಷ ಇರುತ್ತೆ, ಅದಕ್ಕೆ ಅರ್ಥೈಸ್ಕೊಳ್ಳಿಕ್ಕೆ ಬರೋದಿಲ್ಲ, ಅದು ಎಕ್ಸ್ಪ್ರೆಸ್ ಮಾಡುವಂಥ ವಿಧಿವಿಧಾನಗಳ ಮೇಲೆ ಅದಕ್ಕೆ ಕಂಟ್ರೋಲ್ ಇರೋದಿಲ್ಲ. ಹೀಗೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡ ಹಾಗೆ ಹೆಚ್ಚು ಮಾನವೀಯವಾಗಿ ಮಗುವನ್ನು ಕಾಣ್ತಾ ಹೋಗಿ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕಾಗತ್ತೆ ಪ್ರತಿಯೊಬ್ಬ ತಾಯಿ ಕೂಡ. ತಾಯಿ ಬಹಳಷ್ಟು ಮಟ್ಟಿಗೆ ಒಂದು ಪವಾಡ ಸದೃಶಳಾಗಿ ಇಂಥ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಬಹುದು. ಈ ವಾಸ್ತವವನ್ನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮೊದಲು ಹಲವು ಥೆರಪಿಗಳಿಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಭಾಷೆಯ ಥೆರಪಿ ಮತ್ತು ನಡವಳಿಕೆಯ ಥೆರಪಿ ಮತ್ತು ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ತರಬೇತಿಯಲ್ಲಿ ಕೂಡ ಮಗುವನ್ನು ತೊಡಗಿಸ್ಕೊಳ್ಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಗುವಿನ ಜೊತೆಗೆ ಒಂದು ಸಂಬಂಧವನ್ನು ಅವರು ಏರ್ಪಡಿಸ್ಕೊಳ್ಬೇಕಾಗತ್ತೆ. ಮಗುವಿನ ಜೊತೆಗೆ ಸಂವಹಿಸುವ ಒಂದು ರೀತಿಯನ್ನು, ಮಾತಾಡುವ ಒಂದು ರೀತಿಯನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಡೀ ಒಂದು ಕುಟುಂಬ ಏನಿದೆ ಅಂಥ ಮಗುವಿನ ಕುಟುಂಬ ಒಂದು ಸ್ಟ್ರಕ್ಚರ್ಡ್ ಆಗಿ ಒಂದು ಸ್ಟ್ರಕ್ಚರ್ನ ಇಟ್ಕೊಂಡು ಅದರ ಜೊತೆಗೆ ಕೆಲಸ ಮಾಡಬೇಕಾಗಿ ಬರುತ್ತೆ. ಹಾಗೆ ಆದ ಪಕ್ಷದಲ್ಲಿ ಸಾಕಷ್ಟು ಬಾರಿ ಮಗು ಸಾಮಾಜಿಕವಾಗಿ ಸ್ವಾವಲಂಬಿಯಾಗಿ ದೊಡ್ಡವನಾದರೂ ಕೂಡ ತನ್ನ ಕೆಲಸಗಳಿಗೆ ತಂದೆ ತಾಯಿಯನ್ನೇ ಅವಲಂಬಿಸದೆ ಚಿಕ್ಕ ಪುಟ್ಟ ಕೆಲಸಗಳನ್ನ ತನ್ನ ಪಾಡಿಗೆ ತಾನು ಮಾಡಿಕೊಂಡು ಮೇನ್ ಸ್ಟ್ರೀಮ್ ಮಕ್ಕಳ ಜೊತೆಗೆ ಶಾಲೆಗೂ ಹೋಗ್ಕೊಂಡು ಅಲ್ಪ ಮಟ್ಟಿಗಿನ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಕೊಂಡು ತನಗೆ ಇದ್ದಂಥ ಯಾವುದೋ ಒಂದು ವಿಶೇಷ ಪ್ರತಿಭೆಯನ್ನು ಕೂಡ ತೋರಿಸಿ ಅದರಲ್ಲಿ ಮುಂದುವರ್ಕೊಂಡು ಹೆಚ್ಚು ಮಟ್ಟಿಗಿನ ಸ್ವಾವಲಂಬನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಆಶಾವಾದ ಪವಾಡ ಆಗಲಿ ಅನ್ನೋದನ್ನು ಬಿಟ್ಟು ವಾಸ್ತವವಾಗಿ ಮಗು ಏನಾಗಿ ಬೆಳಿಬಹುದು ಅನ್ನೋ ಒಂದು ಪರಿಕಲ್ಪನೆಯೊಂದಿಗೆ ನಮ್ಮ ಸಮಗ್ರ ಬೆಂಬಲವನ್ನು, ಸಹಾಯವನ್ನು, ಸಪೋರ್ಟನ್ನು ಮಗು ಕೊಡ್ತಾ ಬಂದಲ್ಲಿ ಮಗು ಮುಂದೆ ಸಾಮಾಜಿಕವಾಗಿ ಹೊರೆ ಆಗದೇ ಸ್ವಾವಲಂಬಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಮಕ್ಕಳಿಗೆ ತಂದೆ ತಾಯಿಗಳ ಕಾಳಜಿ ಮತ್ತು ಅಗತ್ಯ ಮತ್ತು ಪ್ರೀತಿಯ ಅಪಾರವಾದ ಅವಶ್ಯಕತೆ ಇರೋದ್ರಿಂದ ಇಂಥ ಮಕ್ಕಳ ಅವಶ್ಯಕತೆ ಕೇವಲ ಭೌತಿಕ ಅವಶ್ಯಕತೆಗಳಿಗೆ ಮಾತ್ರ ಸೀಮಿತ ಆಗದೇ ಭಾವನಾತ್ಮಕ ಅವಶ್ಯಕತೆಗಳೂ ಹೆಚ್ಚಿರೋದ್ರಿಂದ ಅದನ್ನೆಲ್ಲ ಕೊಡ್ತಾ ಹೆಚ್ಚು ಅಂಥ ಮಕ್ಕಳನ್ನು ಸಮಾಜದ ಒಂದು ಭಾಗವನ್ನಾಗಿ, ಕುಟುಂಬದ ಒಂದು ಭಾಗವನ್ನಾಗಿ ನಾವು ಒಪ್ಕೊಳ್ತಾ ಹೋದಂತೆ ಅಂಥ ಮಕ್ಕಳುಗಳು ಸಕಾರಾತ್ಮಕವಾಗಿ ಬೆಳೀತಾ ಹೋಗ್ತಾರೆ, ಹೆಚ್ಚು ಸ್ವಾವಲಂಬಿಗಳಾಗ್ತಾ ಹೋಗ್ತಾರೆ ಅಂತ ನಾನು ಹೇಳ್ಬೋದು. ಕೇವಲ ಅಂಥ ಮಕ್ಕಳು ತಂದೆ ತಾಯಿಗಳ ಹೊಣೆ ಅಷ್ಟೇ ಅಲ್ಲ, ಕುಟುಂಬದ ಹೊಣೆ ಅಷ್ಟೇ ಅಲ್ಲ, ಸಾಮಾಜಿಕ ಜವಾಬ್ದಾರಿ ಕೂಡ ಹೌದು. ಹೊರೆ ಅಂತ ಅಂದುಕೊಳ್ಳದೆ ನಮ್ಮ ಸಮಾಜದ ಒಂದು ಅಂಗ ಇವರು ಅಂತಾನು ಹೇಳಿ ಅವರ ಹುಟ್ಟನ್ನು ಗೌರವಿಸ್ತಾ, ಅವರ ಬೆಳವಣಿಗೆಯನ್ನು ಗೌರವಿಸ್ತಾ, ಅದರಲ್ಲಿರುವಂಥ ಅವರ ವ್ಯಕ್ತಿತ್ವವನ್ನು ಗೌರವಿಸ್ತಾ ಬರೋದ್ರಿಂದ ಇಂಥ ಮಕ್ಕಳ ಬಗ್ಗೆ ನಮ್ಮ ಮಾನವೀಯ ಅಂತಃಕರಣ, ತುಡಿತ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಹೌದು. ನ್ಯೂನತೆಯುಳ್ಳ ಮಕ್ಕಳು ಜನಿಸಿದಾಗ ಅಂತಹ ಮಕ್ಕಳ ಪಾಲನೆ, ಪೋಷಣೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ರಿ ಅಲ್ವಾ? ನ್ಯೂನತೆಯುಳ್ಳ ಮಕ್ಕಳ ಬೆಳವಣಿಗೆಯಲ್ಲಿ ಕೇವಲ ಪೋಷಕರ ಪಾತ್ರ ಮಾತ್ರವಲ್ಲದೆ ಸಮಾಜದ ಪಾತ್ರವೂ ಇದೆ ಅನ್ನೋದು ಅಷ್ಟೇ ಸತ್ಯ.